ಜೀವನದಲ್ಲಿ ದುಡ್ಡು ಏನಕ್ಕೆ ಇಂಪಾರ್ಟೆಂಟ್ ಅನ್ನೋದಕ್ಕೆ ನನ್ನ ಹತ್ರ ಸಾಲಿಡ್ ರೀಸನ್ ಇದೆ, ಹೇಳ್ತೀನಿ ಕೇಳು. ಎಲ್ಲರೂ ಹೇಳ್ತಾರೆ ಪ್ರೀತಿ ಪ್ರೇಮ ದೊಡ್ಡದು, ಅನುರಾಗ ದೊಡ್ಡದು, ಲವ್ ಇದ್ರೆ ಸಾಕು, ಕೇರ್ ಇದ್ರೆ ಸಾಕು, ಗಂಜಿ ಕುಡ್ಕೊಂಡ್ ಬದುಕ್ತೀನಿ ಅಂತ. ಲಿಟ್ರಲಿ ಡರ್ಲಿಂಗ್, ಇವೆಲ್ಲ ಸಿನಿಮಾದಲ್ಲಿ ಮಾತ್ರ ಚೆನ್ನಾಗಿರುತ್ತೆ ಅಷ್ಟೇ, ರಿಯಲ್ ಲೈಫ್ ಅಲ್ಲಿ ಅಲ್ಲ. ನಿನ್ ಹೊಟ್ಟೆ ಹಸುವಾದ್ರೆ ನಿನ್ ಜೇಬಲ್ಲಿರೋ ದುಡ್ಡೇ ನಿನ್ಗೆ ಅನ್ನ ಹಾಕೋದು. ನಿಮ್ಮ ಅಪ್ಪ ಅಮ್ಮಂಗೆ ಹೆಲ್ತ್ ಕೆಟ್ಟೋಗಿ ಹಾಸ್ಪಿಟಲ್ ಕರ್ಕೊಂಡು ಹೋದ್ರೆ ನಿನ್ ಪ್ರೀತಿ ಪ್ರೇಮ ಅನುರಾಗ ಕೊನೆದಾಗಿ ನಿನ್ ಕಣ್ಣೀರು ಕೂಡ ಅವ್ರನ್ನ ಕಾಪಾಡಲ್ಲ. ಇದೇ ರಾಡ್ ರಿಯಾಲಿಟಿ ಚಿನ್ನ. ಅವನಮ್ಮನ್ ನಿನ್ ಜೇಬ್ ತುಂಬಾ ಬ್ಯಾಂಕ್ ತುಂಬಾ ದುಡ್ಡಿದ್ರೆ ಪ್ರಾಬ್ಲಮ್ಸ್ ಕೂಡ ನಿನ್ ಹತ್ರಕ್ ಬರಕ್ಕೆ ಯೋಚನೆ ಮಾಡ್ತವೆ. ಅದೇ ನಿನ್ ಹತ್ರ ದುಡ್ಡಿಲ್ಲ ಅಂದ್ಕೋ, ಪ್ರತಿಯೊಂದು ಪ್ರಾಬ್ಲಮ್ಸ್ ನಿನ್ ತಿಕ್ಕದ ಕೆಳಗೇನೆ ಕಾಯ್ಕೊಂಡಿರ್ತವೆ, ಯಾವಾಗ ದೆಂಗನ ಅಂತ. ನೀನ್ ತಪ್ಪುದಾರಿ ಹಿಡ್ಕೊಂಡು ಹೋಗ್ತಿದ್ಯಾ ಮಗ. ಶೀ ಇಸ್ ಲಾಯಲ್, ಶೀ ಇಸ್ ಕ್ಯೂಟ್, ಶೀ ಇಸ್ ವರ್ಜಿನ್. ಅದನ್ನ ಬಿಟ್ಟು ನೀನ್ ಈ ತರ ಯಾಕೆ ಯೋಚನೆ ಮಾಡ್ತಿಲ್ಲ? ಐ ಆಮ್ ರಿಚ್, ಐ ಆಮ್ ಹ್ಯಾಂಡ್ಸಮ್, ಐ ಆಮ್ ಸ್ಟ್ರಾಂಗ್, ಐ ಆಮ್ ಸ್ಕಿಲ್ಫುಲ್, ಐ ಆಮ್ ಗುಡ್ ಲುಕಿಂಗ್, ದಟ್ ಸೆಕ್ಸಿ. ಅಲ್ಲ ಮಗ, ಇವಾಗಿನ ಕಾಲದಲ್ಲಿ 8-10 ವರ್ಷದ ಮಕ್ಕಳೆಲ್ಲ ರಿಲೇಶನ್ಶಿಪ್ ಅಲ್ಲಿ ಇದಾರೆ. ನಿನ್ಗೆ ಸಿಕ್ಕಿರೋ ಪಾರಿವಾಳಕ್ಕೆ 18-20 ವರ್ಷ ಆಗಿದೆ. ನೀನು ಎಕ್ಸ್ಪೆಕ್ಟ್ ಮಾಡ್ತಿದ್ಯಾ ಅವಳನ್ನ ಇನ್ನು ಯಾರು ಟಚ್ ಕೂಡ ಮಾಡಿಲ್ಲ ಅಂತ? ಅಯ್ಯೋ ತಗಡುದುಲ್ಲೇ, ಥಿಂಕ್ ಲೈಕ್ ಎ ಜೀನಿಯಸ್. ಅವಳು ವರ್ಜಿನ್ ಅಲ್ವಾ, ಲಾಯಲ್ ಅಲ್ವಾ, ಅವಳು ಎಷ್ಟು ಜನ ಜೊತೆ ಮಾತಾಡ್ತಾಳೆ, ಮಾಮನ್ ಮಗ, ಆಂಟಿ ಮಗ, ಅತ್ತೆ ಮಗ, ಅಕ್ಕನ ಮಗ, ಅದನ್ನ ತಿಳ್ಕೊಂಡು ನಿನಗೆ ಏನು ಪ್ರಾಫಿಟ್ ಇಲ್ಲ. ಯಾಕಂದ್ರೆ ಇಟ್ಸ್ ಅವರ್ ಚಾಯ್ಸ್. ಮತ್ತೆ ಅವಳು ನಿನಗೆ ಸಿಕ್ಕಿಲ್ಲ ಅಂದ್ರು ಎಲ್ಲಿಗೆ ಹೋಗ್ತಾಳೆ? ಯಾರೋ ದುಡ್ಡಿರೋ ಕೂದ್ಲಿಲ್ದೇ ಇರೋ ಅಂಕಲ್ನೇ ಮದ್ವೆ ಆಗೋದು. ಇದೇ ರಾಡ್ ರಿಯಾಲಿಟಿ. ಕನಸ್ ಕಾಣ್ತಾ ಡೈಲಿ ಸ್ಟೋರಿ ಸ್ಟೇಟಸ್ ಹಾಕೋದಲ್ಲ ಡಾರ್ಲಿಂಗ್, ಆ ಕನಸುಗಳು ನನ್ಸಾಗ್ಬೇಕು ಅಂದ್ರೆ ಹೊರಗೆ ಬಂದು ತಿಕ್ಕ ಬಗ್ಸಿ ದುಡಿದ್ರೇನೆ ಕಂಪ್ಲೀಟ್ ಆಗೋದು.